ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪ ಅಂತಂದರೆ ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂಥ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಬೇರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಅವರಿಂದ ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನು ನಾವು ಪರಿಗಣಿಸಿ ಯಾವುದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತು ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಎಷ್ಟು ಉಪಸಮಿತಿಗಳಿಗೆ? 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದರೂ ಮಾಡಬೇಕು ಅಂತ ತೀರ್ಮಾನ ಆಗಿದ್ದರೆ ಅದಕ್ಕೊಂದು ಉಪಸಮಿತಿಯನ್ನು ಮಾಡಬೇಕಾಗುತ್ತೆ. ಈಗ ಅಧಿಕಾರಿಗಳದ್ದು ಮಾತ್ರ ಅಥವಾ ಜನಪ್ರತಿನಿಧಿಗಳ ಸಮಿತಿಗಳು ಆಗುತ್ತಾ? ಇದು ಅಧಿಕಾರಿಗಳದ್ದು. ಇದು ಕಾರ್ಯಕಾರಿ ಅಂದರೆ ಎಕ್ಸಿಕ್ಯೂಷನ್ ಕಮಿಟಿ ಇದು. ಸೊ ಇದಕ್ಕೆ ಅಧಿಕಾರಿಗಳನ್ನು ಮಾತ್ರ ಕಾರ್ಯಾಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿದ್ದೇವೆ. ಇಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಆಗುತ್ತೆ, ಇನ್ನೂ ಸಮಯ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸ್ಥಳ ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದರೂ ಕಂಬಳ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡಬೇಕು ಅನ್ಕೊಂಡಿದ್ದೀವಿ, ಆ ಜಾಗದಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಪ್ರಮುಖವಾಗಿ ಏನೆಲ್ಲ ಸಲಹೆಗಳು ಬಂದಿದೆ ಅಂತ ಇವಾಗ ಅದೇ, ಈಗ ಮಹಿಳೆಯರ ಸುರಕ್ಷತೆ ಇರಬೇಕು, ಹೆಚ್ಚೆಚ್ಚು ಶೌಚಾಲಯಗಳಿರಬೇಕು, ಕ್ರೀಡಾ ಸಮಿತಿಯಲ್ಲಿ ಇನ್ನು ಕ್ರೀಡಾಗಳನ್ನು ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಎಲ್ಲ ತಾಲೂಕವ್ರನ್ನ ಕರಿಬೇಕು, ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕ್ರೀಡೋತ್ಸವಗಳನ್ನು ಮಾಡಬೇಕು. ಹೀಗೆ ಹಲವಾರು ಸಲಹೆಗಳು ಬಂದಿವೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಚಾರಕ್ಕೆ ಪ್ಲಾನ್ಸ್ಗಳಿಗೆ ಏರ್ಪೋರ್ಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲ, ಪ್ರತಿ ಬಾರಿ ಕೂಡ ಅದನ್ನು ಯೋಚನೆ ಮಾಡ್ತಿರ್ತೀವಿ. ಈಗಲೂ ಕೂಡ ಈ ಸರಿ ಕೂಡ ಎಷ್ಟು ಬಜೆಟ್ ಇರುತ್ತೆ ಅನ್ನೋದನ್ನು ನೋಡಿ ನಾವು ಆದಷ್ಟು ಅದನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹೈಪವರ್ ಕಮಿಟಿ ಮೀಟಿಂಗ್ಗಳಲ್ಲಿ ಸದಸ್ಯರುಗಳು ತಮ್ಮ ಸಲಹೆಗಳನ್ನು ಕೊಟ್ಟಿರ್ತಾರೆ. ಮತ್ತು ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಅವರು ಕೂಡ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರ್ತಾರೆ. ಅದನ್ನೆಲ್ಲ ಪರಿಗಣಿಸಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಯಾರು ಉದ್ಘಾಟಕರಾಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈಗ ಆ ಥರದ್ದೆಲ್ಲ ಕೂಡ ಸಲಹೆಗಳು ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಆದ್ರೆ ಯಾವಾಗಲೂ ಕೂಡ ಪದ್ಧತಿ ಏನಪ್ಪಾ ಅಂತಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅಂತಿಮವಾಗಿ ತೀರ್ಮಾನಕ್ಕೆ ಬಿಟ್ಕೊಟ್ಟಿರ್ತೀವಿ ನಾವು ಹೈಪವರ್ ಕಮಿಟಿ ಮೀಟಿಂಗ್. ಸೊ ಈ ಬಾರಿನೂ ಕೂಡ ಅದೇ ರೀತಿ ಅವ್ರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಅವ್ರು ಅದನ್ನೆಲ್ಲ ಪರಿಗಣಿಸಿ ಅವ್ರು ಖಂಡಿತ ಒಂದು ತೀರ್ಮಾನ ತಗೊಳ್ತಾರೆ. ಈಗ ಪ್ರಮುಖವಾಗಿ ಮೈಸೂರಿನಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಇಡೀ ಮೈಸೂರಲ್ಲಿ ರಸ್ತೆ ಕೆಲಸಗಳು ನಡೀತಾ ಇರುವಂತದ್ದು. ದಸರಾ ಸಂದರ್ಭದಲ್ಲಿ ಏನಾದ್ರು ಒಂದು ಬ್ರೇಕ್ ಸಿಗುತ್ತಾ? ಈಗ ಹೌದು, ಮೈಸೂರಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಫ್ಲೈಓವರ್ ಕಾಮಗಾರಿ ನಡೀತದೆ, ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಮತ್ತು ಇನ್ನೊಂದಷ್ಟು ಕಾಮಗಾರಿಗಳು ನಡೀತಾ ಇದೆ ನ್ಯಾಷನಲ್ ಹೈವೇಯಿಂದ. ಸೊ ಅದೆಲ್ಲ ಕಾಮಗಾರಿಗಳನ್ನು ಯಾವ ಕಾಮಗಾರಿಗಳನ್ನು ಬೇಗ ಮುಗಿಸೋಕ್ಕೆ ಸಾಧ್ಯ ಆಗುತ್ತೆ ಅದು ದಸರಾ ಪ್ರಾರಂಭ ಆಗಕ್ಕಿಂತ ಮುಂಚೆನೇ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಮೊದಲು ಕೂಡ ಕೊಟ್ಟಿದ್ದೀನಿ, ಈ ಸಭೆಯಲ್ಲಿ ಕೂಡ ಮತ್ತೆ ಕೊಟ್ಟಿದ್ದೀನಿ. ಯಾವ ಕಾಮಗಾರಿಗಳನ್ನು ಮುಗಿಸೋಕ್ಕಾಗಲ್ಲ, ಯಾಕೆಂದರೆ ಅದರ ಅವಧಿನೇ ಬಹಳಷ್ಟು ತಿಂಗಳುಗಳಿರುತ್ತೆ, ಒಂದು ವರ್ಷದ ಮೇಲಿರುತ್ತೆ. ಸೊ ಅಂಥ ಹೆಚ್ಚು ಅವಧಿ ತೆಗೆದುಕೊಳ್ಳುವಂಥ ಕಾಮಗಾರಿಗಳನ್ನು ದಸರಾ ಸಮಯದಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಅನುವು ಮಾಡಿಕೊಡ್ಬೇಕು ಅಂತ ಕೂಡ ಸೂಚನೆ. ಈಗ ನಾವು ಈ ಬಾರಿ ವೈಭವದ ವಿಜೃಂಭಣೆನೇ ದಸರಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಹೈಪವರ್ ಕಮಿಟಿ ಮೀಟಿಂಗಲ್ಲಿ. ಅದರಂತೆ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳಿರುತ್ತೆ ಅದೇ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ವಿನೂತನತೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇವಾಗ ಡ್ರೋನ್ ಶೋ ಮಾಡ್ತೀವಿ. ಸೊ ಡ್ರೋನ್ ಶೋವನ್ನು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡೋದಕ್ಕೆ ಏರ್ ಶೋನೂ ಇರಬೇಕು ಅಂತ ಹೇಳಿ ಈಗಾಗಲೇ ನಾವು CM ಅವ್ರಿಗೆ ಹೇಳಿದ್ದೀವಿ. CM ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅವರಿಂದ ಅನುಮತಿ ಪಡೆದು ಸಿಕ್ಕಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡಿಕೊಟ್ರೆ ಖಂಡಿತ ಅದು ಇರುತ್ತೆ. ಈಗ ಒಂದು ಪ್ರಜಾಪ್ರಭುತ್ವ ಆದ್ಮೇಲೆ ಕೆಲವು ವಿಷಯಗಳಿಗೆ ವಿರೋಧನೂ ಬರುತ್ತೆ, ಬೆಂಬಲನೂ ಬರುತ್ತೆ. ಆದರೆ ಸರ್ಕಾರ ಅಲ್ಟಿಮೇಟ್ಲಿ ಯಾವುದು ಸರಿ ಅಂತ ಸರ್ಕಾರಕ್ಕೆ ಕಾಣುತ್ತೋ ಆ ತೀರ್ಮಾನ ತೆಗೆದುಕೊಳ್ತಾರೆ. ಕಂಬಳ ಕೂಡ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಒಂದು ಸಂಸ್ಕೃತಿನೇ, ಕರಾವಳಿ ಭಾಗದ ಸಂಸ್ಕೃತಿ. ಸೊ ನಮ್ಮ ರಾಜ್ಯದ ಸಂಸ್ಕೃತಿನೇ ರಾಜ್ಯದ ಬೇರೆ ಬೇರೆ ಕಡೆ ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ಅದ್ರೊಳಗೆ ಏನು ತಪ್ಪಿಲ್ಲ. ಸೊ ಹಾಗಾಗಿ ಕಂಬಳ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದ್ರಿಗೂ ಏನು ತಪ್ಪಿಲ್ಲ. ಬಟ್ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದೀವಿ, ಅವರು ಅಂತಿಮವಾಗಿ ತೀರ್ಮಾನ ತಗೊಂಡ್ರೆ. ಫ್ಲೆಕ್ಸ್ಗಳ ವಿಚಾರವಾಗಿ ಆಲ್ರೆಡಿ ಪಾಲಿಕೆಯನ್ನು ಮಾಡ್ತಿದ್ರು ಸಹ ದಸರಾ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಈಗಾಗಲೇ ಆ ಸಲಹೆ ಕೂಡ ಬಂದಿದೆ. ಒಂದಷ್ಟು ಜನ ಹೇಳಿದ್ದಾರೆ ಫ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ
ಎಲ್ಲಿ ನಾವು ಅವಕಾಶ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ಫ್ಲೆಕ್ಸ್ಗಳನ್ನು ಹಾಕಬೇಕು, ಬೇರೆ ಕಡೆ ಹಾಕಬಾರ್ದು, ಮತ್ತು ಎಷ್ಟು ಸಮಯ ಕೊಟ್ಟಿರ್ತೀವಿ ಅಷ್ಟು ಸಮಯಕ್ಕೆ ಮಾತ್ರ ಹಾಕಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಅವಕಾಶ ಕೊಡ್ತೀವಿ ಅಂದ್ರೆ ಜಾಸ್ತಿ ಗೊಂದಲ ಶುರು ಆಗುತ್ತೆ. ಆಗೋದಿಲ್ಲ. ಎಲ್ಲಿ ಈಗ ಸಂಪೂರ್ಣವಾಗಿ ನೀವು ನಿಲ್ಸಕ್ಕೂ ಆಗೋದಿಲ್ಲ. ಫ್ಲೆಕ್ಸ್ ಮುಕ್ತಾನೆ ಮಾಡಬೇಕು ಅಂತಾನೆ ಸಂಪೂರ್ಣವಾಗಿ ಮುಕ್ತಾನು ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ನಾವು ರೆವೆನ್ಯೂ ಕೂಡ ಬರುತ್ತೆ ಕಾರ್ಪೊರೇಷನ್ಗೆ ಒಂದು ಫಿಕ್ಸ್ಡ್ ಜಾಗದಲ್ಲಿ ಕೊಟ್ಟರೆ, ಮತ್ತೆ ಎಲ್ಲಿ ಹಾಕಿದ್ರೆ ಏನು ನಗರದ ಸೌಂದರ್ಯ ಹಾಳಾಗಲ್ಲ ಅದನ್ನ ನೋಡ್ಕೊಂಡು ಅಂತ ಕಡೆ ಹಾಕುವಂತ ಪ್ರಯತ್ನ ಮಾಡಿ. ಸರ್, ಕಾರ್ಪೊರೇಷನ್ ಇಂದ ಮಾಡುವಂತ ಬ್ಯೂಟಿಫಿಕೇಶನ್ ವರ್ಕ್ ಏನು ನಗರ ಸುಂದರೀಕರಣ ಕೆಲಸಗಳಿಗೆ ಅದಕ್ಕೆ ಅನುದಾನ ಫಿಕ್ಸ್ ಆಗಿದೆ ಸರ್? ಯಾವಾಗಲೂ ದಸರಾಕ್ಕೆ ಇಂತಿಷ್ಟು ಬಜೆಟ್ ಅಂತ ಕೊಡ್ತಾರೆ ಸರ್ಕಾರ. ಕಳೆದ ಬಾರಿ 45 ಕೋಟಿ ಕೊಟ್ಟಿದ್ರು, ಈ ಬಾರಿನೂ ಅದಕ್ಕಿಂತ ಹೆಚ್ಚು ಕೊಡಿ ಅಂತ ಕೇಳಿದ್ವಿ ಹೈಪರ್ ಕಮಿಟಿ ಮೀಟಿಂಗಲ್ಲಿ. ಸೊ ಈ ಬಾರಿ ಹೆಚ್ಚು ಕೊಟ್ಟರೆ ನಾವು ಅದನ್ನು ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚು ಸುಂದರೀಕರಣ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಕಲಾವಿದರಿಗೆ ಮಾಸಾಸನ ಕೊಟ್ಟಿರಲ್ಲ, ಇದು ಗೌರವಧನ ಅದು ಬಹಳ ಕಡಿಮೆ ಅಂತೇಳಿ ಬಹಳಷ್ಟು ಸರಿ ಆರೋಪಗಳು ಪ್ರತಿ ದಸರಾದಲ್ಲೂ ಬರ್ತಾ ಇದೆ. ಏನು ನಿಮ್ಮ ಅವಧಿಯಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಕೊಡೋಕೆ ಮಾಡ್ತೀರಾ? ಅದ್ರ ಬಗ್ಗೆ ಸಮಿತಿಲಿ ಏನೂ ಮಾತುಕತೆ ಆಗಿಲ್ಲ, ಬಟ್ ಈಗ ನೀವು ಗಮನಕ್ಕೆ ತಂದಿದ್ದೀರಿ, ಖಂಡಿತ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಪಾಸ್ಗಳ ವಿಚಾರವಾಗಿ ಸಾಕಷ್ಟು ಗೊಂದಲ ಆಗುತ್ತೆ, ನಿಲ್ಲಿಸಬೇಕು ಅಂತೇಳಿ ಎಲ್ಲರೂ ಸಲಹೆ ಕೊಟ್ಟಿರುವಂಥದ್ದು, ಅದೇನಾದ್ರು ಚರ್ಚೆ ಆಯ್ತಾ ಅಥವಾ ಪಾಸ್ಗಳ ಬಗ್ಗೆ ನಿಜವಾಗ್ಲೂ ಪ್ರತಿ ವರ್ಷ ಗೊಂದಲ ಆಗುತ್ತೆ. ಕಳೆದ ಬಾರಿ ಗೋಲ್ಡ್ ಪಾಸ್ಗಳನ್ನ ಖರೀದಿ ಮಾಡಿದವ್ರಿಗೂ ಕೂಡ ಎಷ್ಟೊಂದು ಕಡೆ ಜಾಗ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ಬಾರಿ ಕಟ್ಟುನಿಟ್ಟಾಗಿ ಗೋಲ್ಡ್ ಪಾಸ್ಗಳನ್ನು ಎಷ್ಟು ಸೀಟ್ಗಳನ್ನು ನಾವು ನಿಗದಿ ಮಾಡಿರ್ತೀವೋ ಅಷ್ಟು ಮಾತ್ರ ಪ್ರಿಂಟ್ ಮಾಡಿ ಯಾರು ಖರೀದಿ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು. ಬೇರೆಯವ್ರಿಗೆ ಅದು ವಿ ಐ ಪಿಗಳಿರ್ಬೋದು ಅಥವಾ ಬೇರೆ ಇನ್ಯಾರಾದರೂ ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಗೋಲ್ಡ್ ಪಾಸ್ ಕೊಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮಾಡಬಹುದಾಗ್ತದೆ ಬರೀ ಗೋಲ್ಡ್ ಪಾಸ್ಗೆ ಮಾತ್ರ, ಯಾಕಂದ್ರೆ ಎಲ್ಲಾ ಕಡೆಗಳು ಇವನ್ ಕ್ರೀಡಾಂಗಣಗಳಲ್ಲೂ ಅದೇ ಆಗುವಂಥದ್ದು, ಸಿನಿಮಾಗೆ ಹೋದ್ರೂ ಅದೇ ಆಗುತ್ತೆ. ಈಗ ಗೋಲ್ಡ್ ಪಾಸ್ಗೆ ಸಪ್ರೇಟ್ ಒಂದು ಎನ್ಕ್ಲೋಜರ್ ಮಾಡಿರ್ತೀವಿ, ಸೀಟ್ ನಂಬರ್ ಮಾಡಬಹುದು. ಗೋಲ್ಡ್ ಪಾಸ್ಗೆ ಸಪ್ರೇಟ್ ಒಂದು ಎನ್ಕ್ಲೋಜರ್ ಮಾಡ್ತೀವಿ, ಅಲ್ಲಿ ಗೋಲ್ಡ್ ಪಾಸ್ ಖರೀದಿ ಮಾಡೋರ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ. ಮತ್ತೆ ಗೋಲ್ಡ್ ಪಾಸ್ ಎಷ್ಟು ಸೀಟ್ ಇದೆಯೋ ಅಷ್ಟು ಮಾತ್ರ ನಾವು ಪ್ರಿಂಟ್ ಮಾಡ್ತೀವಿ. ಮತ್ತೆ ಜನರಿಗೆ ಬಿಟ್ಟರೆ, ಸಾಮಾನ್ಯ ಜನರು ಖರೀದಿ ಮಾಡೋರ್ಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಗೋಲ್ಡ್ ಪಾಸ್ ಅಂತ ಕೊಡೋದಿಲ್ಲ. ಸರ್, ಈಗ ದಸರಾ ಬಂತು ಅಂದ್ರೆ ಮೈಸೂರು ಜನ ಬಹಳಷ್ಟು ಬೇಜಾರು ಮಾಡ್ತಾರೆ, ಟ್ರಾಫಿಕ್ ಬಹಳ ವೈಲೆನ್ಸ್ ಇರ್ತದೆ, ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ. ಆ ಟ್ರಾಫಿಕ್ ಸ್ವಲ್ಪ ಕರೆಕ್ಟಾಗಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ ಖಂಡಿತ. ಸರ್, ಇದನ್ನು ಹೊರತುಪಡಿಸಿ ಸರ್, ದಸರಾ ಶುರುವಾಗಲಿಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ನಂತರದಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ ಸರ್. ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕಾರಣ ಕೇಳಿದ್ರೆ ಯಾರು ಹೋದ್ರು ದಸರಾದಲ್ಲಿ ಬಿಸಿ ಅಂತ. ದಯಮಾಡಿ ಆ ಥರದ್ದು ಏನಾದ್ರು, ಯಾಕಂದ್ರೆ ಸಾರ್ವಜನಿಕರು ಕೆಲಸನೇ ಆಗಲ್ಲ 3 ತಿಂಗಳು ದಸರಾಗೆ ಸಂಬಂಧದಲ್ಲಿ. ಅದಕ್ಕೆ ಏನಾದ್ರು ಕ್ರಮ ತಗೋತೀವಿ? ಪೂರ್ವಕವಾಗಿ SIR ಸೇರ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಎಲ್ಲ ಕೇಳೋದು ಎಲ್ಲ ಅಲ್ಲ ಅದರಲ್ಲಿ ಬಿಸಿ ಇದ್ದಾರೆ. ಯಾಕಂದ್ರೆ ಸಾರ್ವಜನಿಕರು ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇಲ್ಲ. ಏನ್ ಕೇಳಿ ದಸರಾ ಮೀಟಿಂಗು ಈಗ SIR ನಡೀತಾ ಇದೆ, ಅದೇ ಸಮಯದಲ್ಲಿ ದಸರಾನು ಬಂದಿದೆ. ಬಟ್ ನಮ್ಗೆ ಬೇರೆ ದಾರಿ ಇಲ್ಲ, ಎರಡನ್ನೂ ಕೂಡ ನಿಭಾಯಿಸಬೇಕಾದಂಥ ಪರಿಸ್ಥಿತಿ ಇದ್ದೇ ಇದೆ. ಸೊ ನಮ್ಮ ಅಧಿಕಾರಿಗಳು ದೇ ವಿಲ್ ರೈಸ್ ಟು ದ ಅಕೇಶನ್. ಅವರು ಏನು ಕೆಲಸ ಮಾಡಬೇಕು, ಅವ್ರ ಜವಾಬ್ದಾರಿ ಏನು ಕೊಟ್ಟಿದ್ದೀವಿ ಅದನ್ನು ಖಂಡಿತ ಮಾಡ್ತಾರೆ. ಯಾಕೆಂದ್ರೆ ಸರ್, ಅಧಿಕಾರಿಗಳು ಯಾರು ಒಬ್ರು ಕೆಲಸ ಮಾಡ್ತಿದ್ರೆ ರೋಟೀನ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಏನಿರುತ್ತೆ ಅದಕ್ಕೆ ಯಾವತ್ತೂ ಕೂಡ ಬಾಧೆ ಆಗದವ್ರಿಗೆ ಕೆಲಸ ಮಾಡ್ತಾರೆ. ಸರ್, ಆಗಸ್ಟ್ 26 ಗಜಪಡೆ ಪ್ರಾರಂಭ ಆಗುತ್ತೆ. ಆನೆಗಳ ಸೆಲೆಕ್ಷನ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದೆ. ಆನೆಗಳ ಮದುವೆ ಏನು ಚರ್ಚೆ ಆಗಿದೆ? ಇಲ್ಲ, ಅದ್ರೊಳಗೇನು ಗೊಂದಲ ಇಲ್ಲ, ನನಗೆ ಗೊತ್ತಿರೋ ಹಾಗೆ ಗೊಂದಲ ಇಲ್ಲ ಅಂತ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ನನಗೆ ಗೊತ್ತಿರೋಂಗೆ ಎಲ್ಲ ಪ್ರತಿ ವರ್ಷ ಹೆಂಗ್ ನಡೆಯುತ್ತೆ ಅದೇ ರೀತಿ ಸೆಲೆಕ್ಷನ್ ಆಗಿ ನಡೆಯುತ್ತೆ. ಈಗ ದಸರಾ ಹೊರತುಪಡಿಸಿ ಫುಟ್ಪಾತ್ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ, ಒಂದ್ ಕಡೆ ಆಗ್ತಾ ಇಲ್ಲ ಅನ್ನೋ ಕೂಗಂತೂ ಎಲ್ಲರಲ್ಲೂ ಆರೋಪ ಇದೆ. ದಯವಿಟ್ಟು ಇಡೀ ಮೈಸೂರನ್ನ ಮಾಡಿಸುವಂತ ಕೆಲಸ ಆಗ್ತದ ಹೇಗೆ ಅಂತ? ಇಲ್ಲ, ಈಗ ಫುಟ್ಪಾತ್ಗಳು ಪಾದಾಚಾರಿಗಳಿಗೆ ತೆರವು ಮಾಡಿಕೊಡ್ಬೇಕು. ಸೊ ಈಗಾಗಲೇ ನಮ್ಮ ಕಮಿಷನರ್ಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ತೀವ್ರವಾಗಿದೆ. ಸೊ ಹಾಗಾಗಿ ಅವರು ತತ್ಕ್ಷಣಕ್ಕೆ ಅವರು ಅದನ್ನು ತೆರವುಗೊಳಿಸಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಬಟ್ ನಮ್ಮ ಮೈಸೂರಿನಲ್ಲಿ ಸಮಸ್ಯೆ ಬೆಂಗಳೂರಿನಷ್ಟಿಲ್ಲ, ಆದರೂ ಕೂಡ ನಾವು ಫುಟ್ಪಾತ್ಗಳನ್ನು ತೆರವು ಮಾಡಲೇಬೇಕು. ಸೊ ಹಾಗಾಗಿ ನಾವು ಅಲ್ಲಿ ಯಾರಾದರೂ ಎನ್ಕ್ರೋಚ್ ಮಾಡಿದರೆ, ಅಂದರೆ ಯಾರಾದರೂ ಸ್ಟ್ರೀಟ್ ವೆಂಡರ್ಸ್ ಅವ್ರು ಎನ್ಕರೇಜ್ ಮಾಡಿದರೆ ಅವರಿಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಟಿಸ್ ಕೊಟ್ಟು ಬೇರೆ ಒಂದು ಜಾಗ ನೋಡಿ ಆಮೇಲೆ ತೆರವು ಮಾಡಿ ಅಂತ ಹೇಳಿದ್ದೀನಿ. ಬಟ್ ಅಫ್ಕೋರ್ಸ್ ಯಾರಾದರೂ ಅಂಗಡಿ ಮಾಲೀಕರು ಅಥವಾ ಬೇರೆ ಯಾರಾದರೂ ಖಾಸಗಿ ವ್ಯಕ್ತಿಗಳನ್ನು ಅದನ್ನು ಎನ್ಕರೇಜ್ ಮಾಡಿದರೆ ಅದನ್ನು ತಕ್ಷಣವಾಗಿ ತೆರವಾಗುತ್ತೆ. ರೋಡ್ ಬಗ್ಗೆ ಸಾಕಷ್ಟು ಎಲ್ಲರ ಆರೋಪನೂ ಇದೆ, ಇಡೀ ಎರಡೂ ಬದಿಗಳಲ್ಲೂ ಅದನ್ನ ನಮ್ಮ ಕಾರ್ಪೊರೇಷನ್ ಅಫಿಷಿಯಲ್ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ. ಒಂದು ರೌಂಡ್ ಹೋದ್ರೆ ಗೊತ್ತಾಗ್ತದೆ, ಖಂಡಿತ ಅಲ್ಲಿ ಹೋಗಿ ಆಗೋದಿಲ್ಲ. ಖಂಡಿತ. ಓಕೆ, ಥ್ಯಾಂಕ್ ಯು.